ಒಂದು ಗುಂಡು ಒಬ್ಬ ಸೈನಿಕನ ಎದೆ ಸಿಳಿದ್ರೆ ಆ ತುಪಾಕಿಯ ಹೊಗೆ ಮನೆಯಲ್ಲಿರೋ ಕನಿಷ್ಠ 3 ಹೆಣ್ಣು ಮಕ್ಕಳ ಬದುಕನ್ನ ಚೂರಾಗ್ಸಿರತ್ತೆ. ಯುದ್ಧ ಯಾರದ್ದೇ ಇರಲಿ, ಸೋಲ್ವವಳು ಮಾತ್ರ ಸದಾ ಹೆಣ್ಣೆಯಾಗಿರ್ತಾಳೆ. ಸಾವಿರಾರು ವರ್ಷಗಳ ಮಾನವ ಇತಿಹಾಸದಲ್ಲಿ ವಿಜಯೋತ್ಸವದ ಕಥೆಗಳಿಗಿಂತ ಹೆಚ್ಚಾಗಿ ರಕ್ತದ ಕಲೆಗಳೇ ಎದ್ದು ಕಾಣಿಸುತ್ತೆ. ಈ ರಕ್ತ ಸಿಕ್ತ ಇತಿಹಾಸದ ದಾಖಲೆಗಳಿಗೂ ಸಿಗದೆ ಹೋದ ಮೂಕ ಹಕ್ಕಿ ಹೆಣ್ಣಿನ ಕಥೆಯನ್ನ ಇಂದು ನಾವು ಹೇಳಲಿದ್ದೇವೆ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು GM ಪವಿತ್ರ. ಮಾನವ ಇತಿಹಾಸದ ಪುಟಗಳನ್ನು ತಿರುವಿ ಹಾಕಿದ್ರೆ ಅಲ್ಲಿ ವಿಜಯೋತ್ಸವದ ಕಥೆಗಳಿಗಿಂತ ಹೆಚ್ಚಾಗಿ ರಕ್ತದ ಕಲೆಗಳೇ ಎದ್ದು ಕಾಣುತ್ತೆ. ಸಾಮ್ರಾಜ್ಯಗಳ ವಿಸ್ತರಣೆ, ಸಿದ್ಧಾಂತಗಳ ಉಳಿವು, ಗಡಿಗಳ ರಕ್ಷಣೆ, ಅಹಂಕಾರ ಮತ್ತು ಪ್ರತಿಷ್ಠೆಗಾಗಿ ನಡೆದಂತಹ ಪ್ರತಿಯೊಂದು ಕದನವೂ ಜಗತ್ತಿಗೆ ನೀಡಿದ್ದು ಕೇವಲ ಸಾವು ಮತ್ತು ವಿನಾಶವನ್ನು ಮಾತ್ರ. ಈ ವಿನಾಶದ ಸುಳಿಯಲ್ಲಿ ಸಿಲುಕಿ ಇತಿಹಾಸದ ದಾಖಲೆಗಳಿಗೂ ಸಿಗದೆ ಹೋದ ಮೂಕ ಹಕ್ಕಿ ಮಾತ್ರ ಹೆಣ್ಣು. ಒಂದು ಗುಂಡು ಒಬ್ಬ ಸೈನಿಕನ ಎದೆ ಸೀಳಿದ್ರೆ ಆ ತುಪಾಕಿ ತುದಿಯ ಹೊಗೆ ಸತ್ತ ಸೈನಿಕನ ಮನೆಯಲ್ಲಿರೋ ಕನಿಷ್ಠ 3 ಹೆಣ್ಣು ಮಕ್ಕಳ ಬದುಕನ್ನ ಚೂರಾಗ್ಸಿರತ್ತೆ. ಮಾನವ ಕುಲದ ವಿಕಾಸದ ಹಾದಿಯಲ್ಲಿ ನಡೆದ ಪ್ರತಿ ಸಂಘರ್ಷದಲ್ಲೂ ಯುದ್ಧ ಘೋಷಣೆಯಾದಾಗ ಮೊದಲು ನಡುಗೋದು ಮತ್ತು ಯುದ್ಧ ಮುಗಿದ ದಶಕಗಳ ನಂತರವೂ ಬಿಸಿ ಕಂಬನಿ ಮಿಡಿಯೋದು ಹೆಣ್ಣು ಮಾತ್ರ. ರಣರಂಗದಲ್ಲಿ ಸೈನಿಕರು ವೀರ ಮರಣವನ್ನಪ್ಪಿದ್ರೆ ಅವರನ್ನ ಹುತಾತ್ಮರು ಅಂತ ಗೌರವಿಸಲಾಗತ್ತೆ. ಆ ಸಾವಿನ ನಂತರ ಮನೆಯ ಕತ್ತಲ ಕೋಣೆಯ ಮೂಲೆಯೊಂದರಲ್ಲಿ ಕೂತು ಕಹಿ ನೆನಪುಗಳಲ್ಲಿ ಬೇಯುತ್ತಾ ದಿನದೂಡುವಂಥ ಮಹಿಳೆಯರ ತ್ಯಾಗ ಮತ್ತು ನೋವು ಯಾವ ಹೊತ್ತಿಗೆಗಳಲ್ಲೂ ದಾಖಲಾಗೋದಿಲ್ಲ. ಯುದ್ಧದಲ್ಲಿ ಹರಿಯೋ ರಕ್ತಕ್ಕಿಂತ ದುಪ್ಪಟ್ಟು ಅಮ್ಮಂದಿರ ಕಣ್ಣೀರ್ ಹರಿಯತ್ತೆ ಅನ್ನೋದು ಅದಕ್ಕೇನೆ. ಯುದ್ಧದ ಭೀಕರತೆಗೆ ಇತ್ತೀಚಿನ ಅತ್ಯಂತ ಹೃದಯ ವಿದ್ರಾವಕ ಉದಾಹರಣೆ ಅಂತಂದ್ರೆ ಕಳೆದ ವರ್ಷ ಏಪ್ರಿಲ್ನಲ್ಲಿ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿ. ಪ್ರಕೃತಿ ಸೌಂದರ್ಯ ಸವಿಯೋಕೆ ಹೋದಂತಹ ನವಜೋಡಿಗಳು ಮತ್ತು ಕುಟುಂಬಗಳನ್ನು ಗುರಿಯಾಗಿಸಿಕೊಂಡು ನಡೆಸಿದ ಅಕ್ರೂರ ನರಮೇಧ ನೂರಾರು ಸುಂದರ ಕನಸುಗಳನ್ನು ಹೊಸಕಾಕಿತ್ತು. ಪಹಲ್ಗಾಮ್ನ ಬೈಸರನ್ ವ್ಯಾಲಿಯಲ್ಲಿ ನಡೆದಂತಹ ಆ ಹತ್ಯಾಕಾಂಡದಲ್ಲಿ ಮೃತಪಟ್ಟವರಲ್ಲಿ ಹೆಚ್ಚಿನವರು ಕುಟುಂಬದ ಆಧಾರ ಸ್ತಂಭಗಳಾಗಿದ್ದಂಥ ಪುರುಷರು. ಆದರೆ ನಿಜವಾದ ನರಕಯಾತನೆ ಅನುಭವಿಸಿದ್ದು ಅವರ ಪತ್ನಿಯರು ಮತ್ತು ತಾಯಂದಿರು. ಆ ಮಹಿಳೆಯರು ತಮ್ಮ ಕಣ್ಣೆದುರೇ ತಮ್ಮ ಗಂಡಂದಿರು ಗುಂಡೇಟಿಗೆ ಬಲಿಯಾಗೋದನ್ನು ನೋಡಿದ್ರು. ಆ ಕ್ಷಣದಲ್ಲಿ ಅವರು ಅನುಭವಿಸಿದ ಭಯ ಮತ್ತು ಅಸಹಾಯಕತೆ ಜಗತ್ತಿನ ಯಾವುದೇ ಯುದ್ಧಕ್ಕಿಂತನೂ ಭೀಕರ. ಇತಿಹಾಸದುದ್ದಕ್ಕೂ ಸಂಘರ್ಷದ ಸಮಯಗಳಲ್ಲಿ ಮಹಿಳೆಯರ ದೇಹವನ್ನೇ ಒಂದು ಯುದ್ಧ ತಂತ್ರವನ್ನಾಗಿ ಬಳಸ್ಕೊಳ್ಳುವಂಥ ಅಸಹ್ಯಕರ ಸಂಪ್ರದಾಯ ಬೆಳೆದು ಬಂದಿದೆ. ವಿರೋಧಿಗಳ ನೈತಿಕ ಸ್ಥೈರ್ಯವನ್ನು ಕುಗ್ಗಿಸೋಕೆ ಆ ಬಣದ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗೋದು, ಅವರನ್ನು ಅಪಹರಿಸಿ ಗುಲಾಮರನ್ನಾಗಿ ಮಾಡಿಕೊಳ್ಳೋದು ಮಾನವ ಕುಲಕ್ಕೆ ಅಂಟಿದ ಕಪ್ಪು ಚುಕ್ಕೆ. 2ನೇ ಮಹಾಯುದ್ಧದ ಕಾಲದಲ್ಲಿ ಸಾವಿರಾರು ಏಷ್ಯನ್ ಮಹಿಳೆಯರನ್ನ ಕಂಫರ್ಟ್ ವುಮೆನ್ ಅಂತ ಕರೆದು ಲೈಂಗಿಕ ದೌರ್ಜನ್ಯ ನೀಡಿದ್ರಿಂದ ಹಿಡಿದು ಇತ್ತೀಚಿನ ವರ್ಷಗಳಲ್ಲಿ ಐಸಿಸ್ ಉಗ್ರರಿಂದ ನರಕ ಯಾತನೆ ಅನುಭವಿಸಿದ ಮಹಿಳೆಯವರೆಗೆ ಈ ಕಥೆ ಮುಂದುವರಿತಾನೆ ಇರುತ್ತೆ. ರಾಜಕೀಯ ಅಥವಾ ಧಾರ್ಮಿಕ ಕಾರಣಗಳಿಗಾಗಿ ಪುರುಷರು ಯುದ್ಧವನ್ನು ಸೃಷ್ಟಿಸ್ತಾರೆ, ಆದರೆ ಅತಿ ಕೆಟ್ಟ ಪರಿಣಾಮಗಳನ್ನು ಅನುಭವಿಸೋದು ಮಹಿಳೆ. ಆಕೆ ತನ್ನ ಗೌರವ, ಸ್ವಾತಂತ್ರ್ಯ ಮತ್ತು ಅಸ್ಮಿತೆಯನ್ನ ಯುದ್ಧದ ಬಲಿಪೀಠಕ್ಕೆ ಒಪ್ಪಿಸಲೇಬೇಕಾಗತ್ತೆ. ಗಡಿಯ ಕಾವಲಿನಲ್ಲಿ ನಿಂತಿರುವಂಥ ಯೋಧನ ಕಥೆಯು ಇದಕ್ಕಿಂತ ಭಿನ್ನವಾಗಿಲ್ಲ. ಸೈನಿಕನಿಗೆ ದೇಶದ ಭದ್ರತೆಯ ಜವಾಬ್ದಾರಿ ಇದ್ದರೆ ಆ ಸೈನಿಕನನ್ನು ಗಡಿಗೆ ಕಳುಹಿಸಿ ಆತ ವಾಪಸ್ ಬರೋವರೆಗೆ ಪ್ರತಿ ಕ್ಷಣವೂ ದೇವಸ್ಥಾನಗಳಲ್ಲಿ ಹರಕೆ ಹೊರತಾ ಪ್ರತಿ ಬಾರಿ ಫೋನ್ ರಿಂಗಣಿಸಿದಾಗಲೂ ಎದೆ ಬಡಿತ ಹೆಚ್ಚಿಸಿಕೊಂಡು ಪದರುಗುಟ್ಟುವ ತಾಯಿಯ ನೋವು ಯಾರಿಗೂ ಅರ್ಥ ಆಗೋದಿಲ್ಲ. ಒಂದು ವೇಳೆ ಸೈನಿಕ ಹುತಾತ್ಮನಾದಾಗ ಇಡೀ ದೇಶ ಕಂಬನಿ ಮಿಡಿಯುತ್ತೆ. ಸರ್ಕಾರ ಪರಿಹಾರ ಕೊಡುತ್ತೆ, ಆದರೆ ಆ ಪರಿಹಾರದ ಹಣ ಮಗನನ್ನು ಕಳೆದುಕೊಂಡ ತಾಯಿಯ ಒಂಟಿತನವನ್ನ ಅಥವಾ ಪತಿಯನ್ನ ಕಳೆದುಕೊಂಡಂತ ಹೆಂಡತಿಯ ಆತಂಕವನ್ನ ಹೋಗಾಡಿಸೋಕೆ ಸಾಧ್ಯ ಇದೆಯಾ? ಯುದ್ಧ ಮುಗಿದ ನಂತರವೂ ಸಂಸಾರವನ್ನು ಮುನ್ನಡೆಸುವ, ಅನಾಥರಾದ ಮಕ್ಕಳನ್ನು ಬೆಳೆಸುವ ಮತ್ತು ಸಮಾಜದ ಕಟು ಪ್ರಶ್ನೆಗಳನ್ನು ಎದುರಿಸುತ್ತಾ ತನ್ನ ನೋವನ್ನು ನುಂಗಿ ಬದುಕುವ ನಿತ್ಯ ಸಂತ್ರಸ್ತೆ ಹೆಣ್ಣಾಗ್ಬಿಡ್ತಾಳೆ. ಕಾಶ್ಮೀರದ ಸಂಘರ್ಷ ಪೀಡಿತ ಪ್ರದೇಶಗಳಲ್ಲಿ ಅರ್ಧ ವಿಧವೆಯರು ಅನ್ನೋ ಶಬ್ದ ಜನ್ಮ ತಾಳಿರೋದು ತಿಳಿದಿದೆಯಾ? ತಮ್ಮ ಗಂಡಂದಿರು ಯುದ್ಧದ ನಡುವೆ ನಾಪತ್ತೆಯಾಗಿದ್ದಾರೆ ಅಥವಾ ಅವರು ಬದುಕಿದಾರೋ ಅಥವಾ ಸತ್ತಿದಾರೋ ಅಂತ ಗೊತ್ತಿಲ್ಲದೆ ಇರುವಂತಹ ಸಾವಿರಾರು ಮಹಿಳೆಯರು ಇಂದಿಗೂ ಸಹ ಅವರ ಬರುವಿಕೆಗಾಗಿ ಕಾಯ್ತಿದ್ದಾರೆ.
ಇವರು ವಿಧವೆಯರಂತೆ ಬದುಕುವಂತಿಲ್ಲ, ಮುತ್ತೈದೆಯರಂತೆ ಸಂಭ್ರಮಿಸುವಂತೆಯೂ ಇಲ್ಲ. ದಶಕಗಳ ಕಾಲ ಕಾಯುವಂಥ ಈ ಮಹಿಳೆಯರ ಬದುಕು ಯುದ್ಧವು ಹೇಗೆ ಒಬ್ಬ ವ್ಯಕ್ತಿಯನ್ನು ಕೊಲ್ಲೋದಕ್ಕಿಂತ ಹೆಚ್ಚಾಗಿ ಒಂದು ಜೀವಂತ ವ್ಯಕ್ತಿಯನ್ನು ಚಿತ್ರ ಹಿಂಸೆಗೆ ಒಳಪಡಿಸುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ. ಕಾನೂನಿನ ತೊಡಕುಗಳು, ಆರ್ಥಿಕ ಮುಗ್ಗಟ್ಟು ಮತ್ತು ಸಮಾಜದ ಕಡೆಗಣನೆಯ ನಡುವೆ ಇವರ ಹೋರಾಟ ನಿರಂತರವಾಗಿದೆ. ಇಂದು ಜಗತ್ತಿನ ಕಣ್ಣೆದುರೇ ನಡೀತಾ ಇರುವಂಥ ಯುಕ್ರೇನ್ ರಷ್ಯಾ ಅಥವಾ 2 ವರ್ಷಗಳಿಂದ ನಡೆದಂಥ ಇಸ್ರೇಲ್ ಗಾಜಾ ಸಂಘರ್ಷಗಳು ಮಹಿಳೆಯರ ಮೇಲಿನ ಕ್ರೌರ್ಯದ ಪರಾಕಾಷ್ಠೆಯನ್ನು ತೋರಿಸ್ತಾ ಇದೆ. ಬೇಕಿದ್ರೆ ಬಾಂಬ್ ದಾಳಿ ನಡುವೆ ತನ್ನ ಹಸುಗೂಸನ ಎದೆಗಪ್ಪಿಕೊಂಡು ಕೊರಿಯೋ ಚಳಿಯಲ್ಲಿ ಕಿಲೋಮೀಟರ್ ಗಟ್ಟಲೆ ನಡೆದು ಗಡಿದಾಡ್ತಾ ಇರುವಂಥ ಯುಕ್ರೇನ್ ಮಹಿಳೆಯರನ್ನ ಕೇಳಿ ನೋಡಿ. ಅವರು ತಮ್ಮ ಗಂಡಂದಿರನ್ನ ಯುದ್ಧಕ್ಕೆ ಬಿಟ್ಟು ಅನಾಥವಾಗಿ ಅಪರಿಚಿತ ದೇಶಗಳಲ್ಲಿ ಬದುಕು ಕಟ್ಟಿಕೊಳ್ಳುವ ಅನಿವಾರ್ಯತೆಗೆ ಸಿಲುಕಿದ್ದಾರೆ. ಗಾಜಾದಲ್ಲಿ ಪರಿಸ್ಥಿತಿ ಇನ್ನಷ್ಟು ಭೀಕರವಾಗಿದೆ. ಪ್ರತಿದಿನ ಹಸಿವು ಮತ್ತು ಬಾಂಬ್ ದಾಳಿಗೆ ಸಿಲುಕಿ 10 ಮಹಿಳೆಯರು ಸಾಯ್ತಿದ್ದಾರೆ. ಅವಶೇಷಗಳ ಅಡಿಯಲ್ಲಿ ತನ್ನ ಮಗುವಿನ ದೇಹವನ್ನು ಹುಡುಕುವಂಥ ತಾಯಿಯ ಆರ್ತನಾದಕ್ಕಿಂತ ಭಿನ್ನವಾದ ಮತ್ತು ಭೀಕರವಾದ ಯುದ್ಧ ಬೇರೊಂದಿಲ್ಲ. ಕಳೆದ 1 ವಾರದಿಂದ ಇರಾನ್ ಮೇಲಿನ ಅಮೆರಿಕ ಇಸ್ರೇಲ್ ದಾಳಿಯಲ್ಲಿ ಇನ್ನಷ್ಟು ಅಮ್ಮಂದಿರು ಸಂತ್ರಸ್ತೆಯರಾಗಿದ್ದಾರೆ. ಏನೂ ಗೊತ್ತಿಲ್ಲದ ಪುಟ್ಟ ಹೆಣ್ಮಕ್ಳು ಕಲಿತಾ ಇದ್ದಂಥ ಶಾಲೆಯ ಮೇಲೆ ಇಸ್ರೇಲ್ ದಾಳಿ ಮಾಡಿ ಮನುಷ್ಯತ್ವದ ಮೇಲೆ ಎಂದೂ ಮರೆಯದ ಗಾಯ ಮಾಡಿದೆ. ನಿತ್ಯ ಈ ಘನಘೋರ ಕೃತ್ಯವನ್ನ ನೋಡ್ತಾನೆ ಬದುಕುವಂಥ ಅವರಿಗೆ ಪ್ರಾಣ ಭಯ ಇದ್ದೀತಾ? ಯುದ್ಧ ಮುಗಿದ ನಂತರವಂತೂ ಮಹಿಳೆಯರ ಸಂಕಟ ಮತ್ತೊಂದು ಆಯಾಮಕ್ಕೆ ಹೋಗುತ್ತೆ. ಯುದ್ಧದಿಂದ ನಾಶವಾದ ಆರ್ಥಿಕತೆಯನ್ನು ಸರಿಪಡಿಸೋಕೆ ಪುರುಷರು ರಂಗಕ್ಕಿಳಿದ್ರೆ ಮನೆಯ ಒಳಗೆ ಹಸಿದಿರುವ ಹೊಟ್ಟೆಗಳನ್ನು ತುಂಬಿಸುವ ಜವಾಬ್ದಾರಿ ಹೆಣ್ಣಿನದ್ದಾಗಿರುತ್ತೆ. ಯುದ್ಧದ ಸಮಯದಲ್ಲಿ ಅನುಭವಿಸಿದ ದೈಹಿಕ ಮತ್ತು ಮಾನಸಿಕ ಗಾಯಗಳು ಆಕೆಯ ಜೀವನ ಪರ್ಯಂತ ಕಾಡುತ್ತೆ. ಶಸ್ತ್ರಾಸ್ತ್ರಗಳು ಮಾತನಾಡುವುದನ್ನು ನಿಲ್ಲಿಸಬಹುದು, ಆದರೆ ಮಹಿಳೆಯ ಕಿವಿಯಲ್ಲಿ ಆ ಬಾಂಬ್ ಸದ್ದುಗಳು ಸದಾ ಮುಳುಗ್ತಾನೆ ಇರುತ್ತೆ. ಯುದ್ಧದ ಕಾರಣದಿಂದಾಗಿ ದೇಶವನ್ನೇ ಬಿಟ್ಟು ಓಡಿ ಹೋಗುವಂಥ ನಿರಾಶ್ರಿತ ಮಹಿಳೆಯರು ಮಾನವ ಕಳ್ಳಸಾಗಣೆ ಮತ್ತು ಲೈಂಗಿಕ ಶೋಷಣೆಯ ಜಾಲಕ್ಕೆ ಸುಲಭವಾಗಿ ಬಲಿಯಾಗ್ಬಿಡ್ತಾರೆ. ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಿಸುವಾಗ ಕೇವಲ ಕಾರ್ಪೊರೇಟ್ ಸಾಧನೆಗಳನ್ನು ಅಥವಾ ವೈಜ್ಞಾನಿಕ ಪ್ರಗತಿಯನ್ನು ಮಾತ್ರ ನೆನಪಿಸಿಕೊಳ್ಬಾರ್ದು. ಯುದ್ಧದ ಕಿಚ್ಚಿನಲ್ಲಿ ಬೆಂದು ಹೋದ ಆ ಲಕ್ಷಾಂತರ ಅನಾಮಧೇಯ ಮಹಿಳೆಯರ ಮೌನಕ್ಕೆ ನಾವು ಧ್ವನಿಯಾಗಬೇಕು. ಯಾವುದೇ ಯುದ್ಧದ ಸಂತ್ರಸ್ತೆಯರ ಕಣ್ಣೀರು ನಮ್ಮನ್ನು ಎಚ್ಚರಿಸಬೇಕು. ಗಡಿಯಲ್ಲಿ ಕಾಯುವ ಮಗನಿಗಾಗಿ ಪ್ರಾರ್ಥಿಸುವ ಅಮ್ಮನ ನಿಸ್ವಾರ್ಥ ಪ್ರೀತಿಯೇ ಜಗತ್ತನ್ನು ಸಲಹುತ್ತಾ ಇದೆ. ಈ ಜಗತ್ತಿಗೆ ಇಂದು ಬೇಕಾಗಿರೋದು ಹೊಸ ತಂತ್ರಜ್ಞಾನದ ಆಯುಧಗಳಲ್ಲ ಅಥವಾ ವಿನಾಶಕಾರಿ ಕ್ಷಿಪಣಿಗಳಲ್ಲ. ಬೇಕಿರೋದು ಒಬ್ಬ ತಾಯಿ ತನ್ನ ಮಗನನ್ನ, ಮಡದಿ ಪತಿಯನ್ನ, ಸಹೋದರಿ ಸಹೋದರನನ್ನ ಸುರಕ್ಷಿತ ಭಾವನೆಯಿಂದ ಅಪ್ಪಿಕೊಳ್ಳುವಂಥ ಶಾಂತಿಯುತ ವಾತಾವರಣ ಮತ್ತು ಸಮಾಜ. ಯಾವ ದೇಶದ ಹೆಣ್ಮಕ್ಳು ಅತಿ ಹೆಚ್ಚು ಕಣ್ಣೀರು ಸುರಿಸ್ತಾರೋ ಆ ದೇಶ ಎಂದಿಗೂ ಸುಭಿಕ್ಷವಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಯುದ್ಧ ಅನ್ನೋದು ರಾಜಕೀಯ ನಾಯಕರಿಗೆ ಒಂದು ಆಯ್ಕೆ ಆಗಿರಬಹುದು, ಆದರೆ ಆ ದೇಶದ ಮಹಿಳೆಯರಿಗೆ ಅದು ಬದುಕಿನ ಅಂತ್ಯವಾಗಿರುತ್ತೆ. ಶಸ್ತ್ರಾಸ್ತ್ರಗಳು ಮೌನವಾದಾಗ ಮಾತ್ರ ಸಂವೇದನೆಗಳು ಜಾಗೃತವಾಗುತ್ತೆ. ರಣರಂಗದಲ್ಲಿ ಹರಿಯೋ ಪ್ರತಿ ಹನಿ ರಕ್ತಕ್ಕೂ ಒಬ್ಬ ತಾಯಿಯ ಶಾಪವಿರುತ್ತೆ ಅನ್ನೋದು ನೆನಪಿರಲಿ. ಈ ಮಹಿಳಾ ದಿನಾಚರಣೆ ಯುದ್ಧದ ಮೊದಲ ಮತ್ತು ಕೊನೆಯ ಸಂತ್ರಸ್ತೆಯಾದ ಹೆಣ್ಣಿನ ಕಣ್ಣೀರು ಒರೆಸುವಂಥ ಸಂಕಲ್ಪ ಮಾಡೋಣ. ಯುದ್ಧ ಮುಕ್ತ ಜಗತ್ತೇ ನಾವು ಮಹಿಳೆಯರಿಗೆ ನೀಡುವ ಅತಿ ದೊಡ್ಡ ಕೊಡುಗೆ ಅನ್ನೋ ಆಶಯದ ಜೊತೆಗೆ ಜಗತ್ತಿನಲ್ಲಿ ಶಾಂತಿ ನೆಲೆಸಲಿ ಅಂತ ಪ್ರಾರ್ಥಿಸೋಣ. ಕೊನೆಯದಾಗಿ, ಯುದ್ಧದ ಬೆಂಕಿಯಲ್ಲಿ ಗೆದ್ದವರು ಯಾರೇ ಆಗಿರಲಿ, ಸೋಲುವವಳು ಮಾತ್ರ ಯಾವಾಗಲೂ ಹೆಣ್ಣೆ. ಆಕೆಯ ಮೌನ ಸಂಕಟಕ್ಕೆ ಇತಿಹಾಸ ನ್ಯಾಯ ಒದಗಿಸದೇ ಇರಬಹುದು, ಆದರೆ ಮಾನವೀಯತೆಯ ದೃಷ್ಟಿಯಿಂದ ನಾವು ಆ ನೋವನ್ನು ಗುರುತಿಸೋದು ಇಂದಿನ ತುರ್ತು ಅಗತ್ಯವಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.